ಕೃಷ್ಣ ರಾಮ ಗೋವಿಂದ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಕೇಶವ ಮಾಧವ ಹರಿ ನಾರಾಯಣ ಕೇಶವ ಮಾಧವ ಹರಿ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ सच्चिदानंद भगवान की ಈ ಜಗತ್ತಿನಲ್ಲಿ ಎಲ್ಲರೂ ಆಸೆ ಪಡೋದೇನಪ್ಪ ಅಂತ ಹೇಳಿದ್ರೆ ಆನಂದವಾಗಿರಬೇಕು ಅಂತ. ಎವ್ರಿಬಡಿ ಇನ್ ದಿಸ್ ವರ್ಲ್ಡ್ ವಾಂಟ್ಸ್ ಟು ಬಿ ಹ್ಯಾಪಿ, ಬಟ್ ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಇಸ್ ನಾಟ್ ಜಸ್ಟ್ ಇನ್ ಮೆಟೀರಿಯಲ್ ಪೊಸೆಷನ್ಸ್, ಇಟ್ ಇಸ್ ನಾಟ್ ಜಸ್ಟ್ ಇನ್ ಮೆಟೀರಿಯಲ್ ಡೆವಲಪ್ಮೆಂಟ್, it is not just in position in the society, but it is a very, very special state of mind. ಆನಂದ ಅಂತ ಹೇಳೋದು ಬರೀ ಸ್ವತ್ತು ಸಂಪತ್ತು ಮಾತ್ರ ಇದ್ದರೆ ಸಾಲಲ್ಲ, ದೊಡ್ಡ ದೊಡ್ಡ ಪದವಿಯಲ್ಲಿದ್ದರೆ ಮಾತ್ರ ಸಾಲಲ್ಲ. ಅಲ್ಲಿರೋರು ಕೂಡ ಎಷ್ಟೋ ಜನ ಅಳ್ತಾ ಇರ್ತಾರೆ, ದೊಡ್ಡ ದೊಡ್ಡ ಪದವಿಯಲ್ಲಿರೋರು ಕೂಡ ಅಳ್ತಾರೆ. ಈವನ್ ಪೀಪಲ್ ಇನ್ ವೆರಿ ವೆರಿ ಹೈ ಪೊಸಿಷನ್ಸ್ ಆಲ್ಸೋ ವೆನ್ ದೇ ಗೋ ಬ್ಯಾಕ್ ಹೋಮ್ ದೇ ಹ್ಯಾವ್ ದೇರ್ ಓನ್ woes and griefs and everything. The reason is because they thought that everything was outside only, but they did not realize that there is something called as peace of mind, which is independent of all these possessions and positions. So keeping this in mind, our rishis are giving us a beautiful guideline to remember Paramatma always and keep Paramatma in the heart and attribute everything to Paramatma's grace only. Adrinda ದೇವರನ್ನು ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡು ದೇವರಿಗೆ ಎಲ್ಲವನ್ನು ಸಮರ್ಪಣೆ ಮಾಡಿಕೊಂಡು ನಾವೇನಾದರೂ ಜೀವನ ಮಾಡಿದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ, ಆನಂದಮಯವಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಯು ಸಿ ದ ಸ್ಟೇಟ್ ಆಫ್ ಅಫೇರ್ಸ್ ಆಫ್ ಅರ್ಜುನ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ. ಇಷ್ಟು ದಿವಸ ಕೃಷ್ಣ ಜೊತೆಯಲ್ಲೇ ಇದ್ದರು, ಇವಾಗ ಕೃಷ್ಣ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ದೊಡ್ಡ ನೋವಾಗ್ತಾ ಇದೆ ಅರ್ಜುನನಿಗೆ. ತುಂಬ ಪ್ರಿಯವಾದವರು ಕೃಷ್ಣ, ತುಂಬ ಒಳ್ಳೆಯದನ್ನು ಮಾಡಿದ್ದಾರೆ, ಅವರು ಎಷ್ಟೋ ಕಷ್ಟದಿಂದ ಕಾಪಾಡಿದ್ದಾರೆ. Arjuna is in a very bad state of affairs. He is feeling miserable, absolutely miserable in the absence of Krishna. So we can understand from Arjuna's state of affairs also that Arjuna did not keep Krishna always in the heart. You will find that at one time he forgets Krishna. He'll tell you that also. In this discourse he will say how he forgot Krishna and what a bad state of affairs he had to go. That is not because it is not Krishna trying to establish himself as everything. It is the absolute dire necessity of a human being. It is the necessity for the human being for his own good. ತನ್ನ ಒಳ್ಳೆಯದಕ್ಕೋಸ್ಕರ ಒಬ್ಬ ಮನುಷ್ಯ ಬಂದ್ಬಿಟ್ಟು ತನ್ನ ಒಳ್ಳೆಯದಕ್ಕೋಸ್ಕರ, ದೇವ್ರಿಗೇನು ಬೇಡ ನಮ್ಮಿಂದ. ಏನಾದ್ರು ಕೊಡ್ತೀರಾ ನೀವು ದೇವರಿಗೆ? ಏನಾದ್ರು ಕೊಡೋಕ್ಕಾಗತ್ತಾ ನಾವು? ದೇವರೇ ನಮಗೆ ಕೊಟ್ಟಿರೋದು, ಎಲ್ಲವನ್ನು ಕೊಟ್ಟಿರೋದು ಯಾರು? ದೇವ್ರು ನಾವೇನು ಕೊಡೋಕ್ಕಾಗಲ್ಲ. ಆದರೂ ಕೂಡ ನಮ್ಮ ಸಂತೋಷಕ್ಕೆ ನಾವೇನು ಮಾಡ್ತೀವಿ? ಧೂಪ ದೀಪ ನೈವೇದ್ಯ ಮಂಗಳಾರತಿ ಎಲ್ಲ ನಾವು ಮಾಡೋದು. ದೇವರಿಗೆ ಅದೆಲ್ಲ ಬೇಕು ಅಂತ ಏನು ಯಾವ ದೇವರು ಹೇಳಲ್ಲ. ಪರಮಾತ್ಮ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಗಾಡ್ has given us an opportunity to serve him and thereby evolve. ಆದ್ದರಿಂದ ಅರ್ಜುನ ಇವಾಗಿರೋ ಸ್ಥಿತಿಯನ್ನು ನೋಡಿದಾಗ ಅರ್ಥ ಆಗುತ್ತೆ. ಅರ್ಜುನ ಏನು ಹೇಳ್ತಾ ಇದ್ದಾರೆ ಕೇಳಿಸಿ. ವಾಟ್ ಅರ್ಜುನ is saying. Arjuna said, I have been deceived, O great king, by Sri Hari, who appeared in the form of a friend in relation to me and who has now robbed me of my mighty valor, which was once the wonder even of gods. ನಾನು ಶ್ರೀಕೃಷ್ಣ ಪರಮಾತ್ಮ ಬಂದ್ಬಿಟ್ಟು ನನ್ನನ್ನು ಬಿಟ್ಟು ಹೋಗ್ಬಿಟ್ಟು ನನಗೆ ನನ್ನ ಶಕ್ತಿನೆಲ್ಲ ತೊಗೊಂಡೊಟ್ಟೋಗ್ಬಿಟ್ಟಿದ್ದಾರೆ. ನನ್ನ ಶಕ್ತಿಯೇ ಶ್ರೀಕೃಷ್ಣ ಪರಮಾತ್ಮನೇ ಆಗಿದ್ದರು. ಅವರಿದ್ದಾಗ ನಾನೆಲ್ಲ ಶಕ್ತಿವಂತನಾಗಿದ್ದೆ. ನಾವು ಯು ಟೇಕನ್ ಅವೇ ಎವ್ರಿಥಿಂಗ್. ಐ ಡೋಂಟ್ ಹ್ಯಾವ್. ವಾಟ್ ಡಸ್ ಇಟ್ ಮೀನ್?
He never harbored Sri Krishna properly in his heart. If he had harbored, how could he lose? How can he lose Paramatma? Paramatma who is present everywhere at all times, how can he be lost? He cannot be lost. Therefore, Arjuna also is defective. At a moment's separation from him, the world presents a loathsome sight, even as the body is called dead when bereft of life. ಶರೀರದಿಂದ ಪ್ರಾಣ ಹೊರಟೋಗ್ಬಿಟ್ರೆ ಹೆಂಗೆ ಶರೀರ ಬಂದ್ಬಿಟ್ಟು, ಶರೀರದಲ್ಲಿ ಪ್ರಾಣ ಇದ್ದರೆ ಎಲ್ಲರೂ ಮಾತಾಡಿಸ್ತಾರೆ. ಪ್ರಾಣ ಹೋಗಿದ ತಕ್ಷಣ ಏನು ಮಾಡ್ತಾರೆ? ತೊಗೊಂಡೋಗಿ ಎಲ್ಲಿ ತೊಗೊಂಡೋಗ್ಬೇಕು ಅಲ್ಲಿಗೆ ತೊಗೊಂಡೋಗಿ ಸುಟ್ಟುಬಿಡ್ರಿ ಅಂತ ಹೇಳ್ತಾರೆ. ಯಾರು ಮನೇಲಿ ಇಟ್ಕೊಳ್ಳೋಕೆ ಆಸೆ ಪಡಲ್ಲ. ಅದೇ ಥರ ನನ್ನ ಶರೀರವೂ ಕೂಡ ಕೃಷ್ಣ ಇಲ್ಲ. ಇನ್ ದಿ ಆಬ್ಸೆನ್ಸ್ ಆಫ್ ಕೃಷ್ಣ ಮೈ ಬಾಡಿ ಇಸ್ ಲುಕಿಂಗ್ ಲೈಕ್ ಎ ಡೆಡ್ ಬಾಡಿ, ಅಬ್ಸಲ್ಯೂಟ್ಲಿ ನೋ ಲೈಫ್ ಇನ್ ಮೀ. Through his might, I was able, on the occasion of the self-election of a husband by Draupadi, to outshine the princes that had assembled at the house of King Drupada. Intoxicated with love, to hit the revolving fish hanging from the roof as a target, after duly fitting the bow with an arrow, and in this way to win the hand of Krishna, Draupadi. ಒಂದು ಸಾರಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ದ್ರುಪದ ಮಹಾರಾಜನ ಮಗಳು ದ್ರೌಪದಿ. ದ್ರೌಪದಿ ವಾಸ್ ದ ಡಾಟರ್ ಆಫ್ ದ್ರುಪದ ಮಹಾರಾಜ್. ದ್ರೌಪದಿ ವಾಸ್ ದ ಡಾಟರ್ ಆಫ್ ದ್ರುಪದ ಮಹಾರಾಜ್. ದ್ರೌಪದಿ ಬಂದು ತುಂಬ ಸುಂದರವಾಗಿರೋದು. ದ್ರೌಪದಿ ತುಂಬ ಸುಂದರವಾದ ಶರೀರವುಳ್ಳವಳು, ತುಂಬ ಸುಂದರವಾದ ಲಕ್ಷಣ ಇರೋದು. ಹೇಗೆ ಸೀತೆಗೋಸ್ಕರ ಜನಕ ಮಹಾರಾಜ ಸ್ವಯಂವರವನ್ನು ಏರ್ಪಾಡು ಮಾಡಿದ್ರು. ಜಸ್ಟ್ ಲೈಕ್ ಜನಕ ಮಹಾರಾಜ ಆರ್ಗನೈಸ್ಡ್ ಎ ಸ್ವಯಂವರ ಫಾರ್ ಸೀತಾ, ಆ್ಯಂಡ್ ವೇರ್ ಆಲ್ ದ ಕಿಂಗ್ಸ್ ಹ್ಯಾಡ್ ಕಮ್. ಎಲ್ಲ ರಾಜರು ಮಹಾರಾಜರು ಬಂದಿದ್ದರು, ಸ್ವಯಂವರಕ್ಕೆ ಬಂದಿದ್ದರು. ಅದೇ ರೀತಿಯಾಗಿ ದ್ರುಪದ ಮಹಾರಾಜ ತನ್ನ ಮಗಳು ದ್ರೌಪದಿಗೋಸ್ಕರ, ಇನ್ ಆರ್ಡರ್ ಟು ಗೆಟ್ ಎ ಪ್ರಾಪರ್ husband for Draupadi, he arranged a Swayamvara where Draupadi would select the person. But there was a condition also. ಆ ಸ್ವಯಂವರದಲ್ಲಿ ಒಂದೇ ಒಂದು ಷರತ್ತು. ಯಾರಪ್ಪ ಅಂತ ಹೇಳಿದ್ರೆ, ಆ ಷರತ್ತು ಏನಪ್ಪ ಅಂದರೆ, ದ್ರೌಪದಿ ಯಾರಿಗೆ ಮಾಲೆ ಹಾಕ್ತಾಳೆ, whom will she garland? Draupadi will garland somebody. Whom will she garland? She will garland the person who shoots a fish which is tied on top by looking at the reflection at the bottom. ಮೇಲೆ ಒಂದು ಸುತ್ತಾ ಇರೋ ಒಂದು ಮೀನಿನ ಆಕಾರದ ಒಂದು ಗೊಂಬೆಯನ್ನು ಕಟ್ಟಿರ್ತಾರೆ ಮೇಲೆ, ತುಂಬ ಮೇಲೆ. ಅದನ್ನು ಹೊಡಿಬೇಕು ಇವಾಗ. ಯಾರು ಬಿಲ್ಲು ಬಾಣ ನೋಡಿ, ಬಿಲ್ಲು ಬಾಣ ಇಟ್ಕೊಂಡು ಆಟ ಆಡ್ತಾ ಇದ್ದಲ್ಲ ಇವನು, ಬಿಲ್ಲು ಬಾಣ ಇಟ್ಕೊಂಡು ಅದು ಮೇಲಿರೋ ಮೀನು ಇದು ಗೊಂಬೆ ಹೊಡಿಬೇಕು. ಹೆಂಗೆ ಹೊಡಿಬೇಕಾದ್ರೆ ಅದೆಲ್ಲ ನೋಡ್ಕೊಂಡಲ್ಲ ಹೊಡಿಯೋದು. ಕೆಳಗಡೆ ನೀರಿನಲ್ಲಿ ಆ ಮೀನದು ಪ್ರತಿಬಿಂಬ ಬೀಳುತ್ತೆ. ಪ್ರತಿಬಿಂಬ ಆದ್ರೆ ಗೊತ್ತಾ, ಮೀನಿನ ಪ್ರತಿಬಿಂಬ ಕೆಳಗಡೆ ಬಿದ್ದಿರುತ್ತೆ. ದ ರಿಫ್ಲೆಕ್ಷನ್ ಆಫ್ ದಟ್ ಫಿಶ್ ವಿಲ್ ಬಿ ಫಾಲಿಂಗ್ ಡೌನ್ ಇನ್ ದ ವಾಟರ್, ಇನ್ ದ ಪಾಂಡ್. ಸೊ ಹಿ ಹ್ಯಾಸ್ ಟು ಸೀ ದಟ್ ಅಂಡ್ ದೆನ್ ಹಿಟ್ ದಿ ಫಿಶ್. The one who does that, he will become the husband of Draupadi. ಅವರೇ ಆ ದ್ರೌಪದಿಯ ಗಂಡ ಆಗೋದು ಅಂತ ದ್ರುಪದ ಮಹಾರಾಜ ಘೋಷಣೆ ಮಾಡಿಬಿಟ್ಟು, ಯಾರಿಂದಲೂ ಸಾಧ್ಯವಾಗಿಲ್ಲ. ಅವಾಗೇನು ಅರ್ಜುನ ಏನು ಮಾಡ್ದ, ಶ್ರೀಕೃಷ್ಣ ಪರಮಾತ್ಮ ನೆನೆಸ್ಕೊಳ್ತಾರೆ. ಕೃಷ್ಣ ಹೇಳ್ತಾರೆ, ಅರ್ಜುನ ನೀನು ಹೋಗಪ್ಪ, ನೀನು ಹೋಗು. ಕೃಷ್ಣ ಟೆಲ್ಸ್ ಹಿಮ್, ಅರ್ಜುನ ಯು ಗೋ, ಯು ವಿಲ್ ಬಿ ಏಬಲ್ ಟು ಡೂ ಇಟ್. ಸೊ ಬಿಕಾಸ್ ಆಫ್ ಕೃಷ್ಣಾಸ್ ಗ್ರೇಸ್ ಅರ್ಜುನ ಹೋಗಿ ನೋಡ್ತಾನೆ. ಕೆಳಗೆ ನೋಡ್ಕೊಂಡು ಮೇಲೆ ಇಟ್ಕೊಂಡು ಬಾಳ ಹಾಗೆ ಬಿಡ್ತಾನೆ. ನೇರವಾಗಿ ಹೋಗಿ ಮೀನಿಗೆ ತಾಗುತ್ತೆ, ಮೀನು ಕೆಳಗೆ ಬಿದ್ದು ಹೋಗುತ್ತೆ. ಅವಾಗ ದ್ರೌಪದಿ ಬಂದು ಅರ್ಜುನನಿಗೆ ಮಾಲ. ಅದು ಕೂಡ ಕೃಷ್ಣನ ಕೃಪೆಯಿಂದಲೇ. ಈವನ್ ದಟ್ ಆಲ್ಸೋ ಹ್ಯಾಪನ್ ಓನ್ಲಿ ಬಿಕಾಸ್ ಆಫ್ ದ ಗ್ರೇಸ್ ಆಫ್ ಕೃಷ್ಣ. ಅದರ್ ಐ ವುಡ್ ನಾಟ್ ಹ್ಯಾವ್ ಬೀನ್ ಏಬಲ್ ಟು ಡೂ ದಟ್. ಇನ್ ಹಿಸ್ ಪ್ರೆಸೆನ್ಸ್ ಐ ಸ್ಪೀಡಿಲಿ ಕಾಂಕರ್ಡ್ ಇಂದ್ರ ಆ್ಯಂಡ್ ಹಿಸ್ ಹೆವೆನ್ಲಿ ಹೋಸ್ಟ್ಸ್, ಆಫರ್ಡ್ ದಿ ಖಾಂಡವ ಫಾರೆಸ್ಟ್ ಟು ದ God of fire, and secured the council chamber built by the demon Maya, which was of wonderful workmanship and full of conjuring devices. And tributary chiefs brought presents from every quarter during your Rajasuya sacrifice. ಶ್ರೀಕೃಷ್ಣನ ಕೃಪೆಯಿಂದ ನಾನು ಇಂದ್ರನನ್ನು ಗೆದ್ದುಬಿಟ್ಟೆ. ಇಂದ್ರ, ವರುಣ, ವಾಯು ಅದೆಲ್ಲರೂ ಗೆದ್ದುಬಿಟ್ಟು ಭೂಮಂಡಲದಲ್ಲಿ ಧೃತರಾಷ್ಟ್ರ ಮಹಾರಾಜ ನಮಗೆ ಒಂದು ತುಂಬ ಕೆಟ್ಟ ಭೂಮಿಯನ್ನು ಕೊಟ್ಟಿದ್ರು. When the time came for dividing the property among the Pandavas and the Kauravas, Dhritarashtra gave the Pandavas a completely ujad bhumi, which did not give unproductive land, absolutely unproductive, full of thorns, full of rocks it was. So then, anta bhumiyanu kottaga, Krishna called me and said, Arjuna, take the arrow, shoot at the land. And when he shot at the land, immediately Lord Agni came in a very, very big form. Agni Devaru prakatavagi, he burnt away every single thorn there and made the land immediately productive. And then the Pandavas conducted the Rajasuya Yajna, very, very big yajna. ದೊಡ್ಡ ಯಾಗವನ್ನು ಮಾಡು, ರಾಜಸೂಯ ಯಜ್ಞ ಅಂತ ಯಾಗವನ್ನು ಮಾಡಿದಾಗ ಆ ಯಾಗ ಯಾರು ಮಾಡೋಕ್ಕಾಗಲ್ಲ, ಓನ್ಲಿ ಎಂಪರರ್ಸ್ ಕ್ಯಾನ್ ಡೂ. ಎಂಪರರ್ಸ್ ಮೀನ್ಸ್ ದೋಸ್ ಹೂ ಕ್ಯಾನ್ ಕ್ಲೈಮ್ ದ ಪವರ್ ಓವರ್ ಎನಿಬಡಿ. ಸೊ ರಾಜಸೂಯ ಯಜ್ಞ ವಾಸ್ ಕಂಡಕ್ಟೆಡ್ ಬೈ ಧರ್ಮರಾಜ.
immediately all the kings came with lot of gold and silver and lot of jewels and offered it. All because of Sri Krishna Paramatma. Only because of ಕೃಷ್ಣನ ಕೃಪೆಯಿಂದ ಮಾತ್ರ ಅದು ಕೂಡ ಸಾಧ್ಯವಾಗಿದ್ದು, ಇಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ. It was by his might that the revered Bhimasena, your younger brother, possessing as he does the strength and vigor of 10,000 elephants, succeeded in slaying Jarasandha, who was haughty enough to set his foot on the heads of vanquished kings in order to accomplish the Rajasuya sacrifice. ಅಂದರೆ ರಾಜಸೂಯ ಯಜ್ಞ ಮಾಡಬೇಕಾದ್ರೆ ಜರಾಸಂಧ ಎಂಬ ಒಬ್ಬ ಮಹಾರಾಜ ಇದ್ದ. ಆ ಜರಾಸಂಧ ಎಂಬ ಮಹಾರಾಜನಿಗೆ ಒಂದು ವರ. Jarasandha had one boon from a rishi. What was that? Anybody cuts his head, the head would go and fall. Wherever it falls, that person will be killed. The head would go and fall anywhere in whose lap it falls, that person will be killed immediately. That boon he had, and nobody could kill him. Nobody can even touch him because he was so cunning. Jarasandha was very cunning. ಆಮೇಲೆ ದೊಡ್ಡ ರಾಜರನ್ನ ಗೆಲ್ಲೋದು, ಅವ್ರ ತಲೆಯನ್ನು ತಗೊಂಡು ಅವ್ರ ತಲೆ ಮೇಲೆ ಕಾಲಿಡೋದು. ಯೂಸ್ ಟು ಸ್ಟ್ಯಾಂಪ್ ಆನ್ ದಿ ಹೆಡ್ ಆಫ್ ದಿ ಕಿಂಗ್ಸ್ whom he won. So the Krishna once again told him how to tear him apart, how to kill him in that particular the method how to do that he told him. He said, you aim at his head, at the same time the arrow should go and then put it in his father's lap. ಆ ತಲೆ ತಗೊಂಡು ಹೋಗ್ಬಿಟ್ಟು ಬಾಣ ಹೊಡೆದ ತಕ್ಷಣ ಜರಾಸಂಧ ತಲೆ ಹೋಗ್ಬಿಡೋದು. ತಲೆ ಹೋಗಿದ ತಕ್ಷಣ ಆ ಬಾಣ ಅದೇ ತಲೆ ನಂಗೇ ತೊಗೊಂಡು ಹೋಗ್ಬಿಟ್ಟು ಅವ್ರ ತಂದೆ ಮಡಿಲಲ್ಲೇ ತೊಗೊಂಡು ಹಾಕ್ಬಿಡ್ತಾರೆ. ಆ ತಂದೆನೂ ಸತ್ತ ಹೋಗ್ಬಿಡ್ತಾರೆ. ಹಿ ವಿಲ್ ಇಮಿಡಿಯೇಟ್ಲಿ ಡೈ ಬಿಕಾಸ್ ಆಫ್ ದಿಸ್ ಒನ್. ಸೊ ಆಲ್ ದಟ್ ಹೂ ಗೇವ್ ದಟ್ ಐಡಿಯಾ? ಓನ್ಲಿ ಬಿಕಾಸ್ ಆಫ್ ಕೃಷ್ಣ. ಕೃಷ್ಣನ ಕೃಪೆಯಿಂದ ಮಾತ್ರ ಕೂಡ ಅದನ್ನು ಸಾಧ್ಯವಾಗಿದ್ದಿಲ್ಲ. ಅಂದರೆ ಜರಾಸಂಧ ಕೊಂದು ಬಿಡ್ತಾ ಇದ್ದ. ಹಿ ವುಡ್ ಹ್ಯಾವ್ ಕಿಲ್ಡ್ ಅರ್ಜುನ. It was he who set free a number of princes that had been made captive and brought by Jarasandha to his capital for being sacrificed to the god Mahabhairava, the chief of the Pramathas or attendants of Lord Shiva, and who in return brought presents for your sacrifice. ಎಷ್ಟೋ ಜನರನ್ನ ಕೈದಿ ಮಾಡಿ ಜರಾಸಂಧ ಏನು ಮಾಡಿದ್ದ? ಸುಮ್ಮನೆ ಶಿವ ಕೇಳ್ತಾ ಇದ್ದಾನೆ, ಭೈರವರು ಕೇಳ್ತಾ ಇದ್ದಾರೆ ಅಂತ ಭೈರವರಿಗೆ ನಾನು ಬಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ತಲೆಯನ್ನೆಲ್ಲ ಕಡಿದು ಬಲಿ ಮಾಡ್ತಾ ಇದ್ದ. Used to cut off their heads and then offer it as a sacrifice to the Bhairaveshwara, which actually Bhairava does not want all those things. But he immediately simply claims and he used to give. ಅದನ್ನು ಕಾಪಾಡ್ಕೊಂಡು ಬಂದಿದ್ದು ಯಾರು? ಶ್ರೀಕೃಷ್ಣ ಪರಮಾತ್ಮ. ಅವ್ರನ್ನು ಕಾಪಾಡಿ he was also, that Jarasandha was taken captive and all the kings were released only because of the grace of Sri Krishna Paramatma, not by anybody else's. When your wife Draupadi fell at his feet with tears rolling down her cheeks and losing her lovely braid, which though rendered most sacred and praiseworthy by being sprinkled with holy water during the Rajasuya sacrifice, and had been roughly handled by the miscreants like Dushasana and others in open court, he requited the wrong done by her by widowing their own wives and thereby compelling the latter to lose their hair. ಕೌರವರು ಬಂದ್ಬಿಟ್ಟು ದ್ರೌಪದಿಯನ್ನು ಅವಮಾನ ಮಾಡಿದ್ರು, ಸಭೆಗೆ ಕರೆದ್ಬಿಟ್ಟು ಅವಮಾನ ಮಾಡಿದರು. ಆ ಸಮಯದಲ್ಲಿ ಕೃಷ್ಣ ಬಂದು ದ್ರೌಪದಿಯ ಮಾನವನ್ನು ಕಾಪಾಡಿ ಯಾರ್ಯಾರು ಆ ತಪ್ಪನ್ನು ಮಾಡಿದ್ರು, ಆಲ್ ದ ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಟ್, ಕೃಷ್ಣ ಮೇಡ್ ಶ್ಯೂರ್ ದಟ್ ದೋಸ್ ಪೀಪಲ್ ಲೂಸ್ ದಟ್ ಜಾಯ್ ಆಫ್ ಹ್ಯಾವಿಂಗ್ ಎ ಕಾಂಜುಗಲ್ ಲೈಫ್. He taught them a lesson by doing this. Otherwise nobody could teach a lesson. ಯಾರಿಗೂ ಅವರಿಗೆ ಪಾಠ ಹೇಳ್ಕೊಡಕ್ಕೆ ಧೈರ್ಯ ಇರಲಿಲ್ಲ. ಆದರೆ ಕೃಷ್ಣ ಪರಮಾತ್ಮ ಅದನ್ನು ಮಾಡಿದ್ರು. Nay, it was he who saved us from a terrible pitfall contrived by our enemy Duryodhana through the sage Durvasa, who took his meals ahead in the company and of not less than 10,000 peoples wherever he went, by going to the forest, accepting a stray remnant of some vegetable stuff left in Draupadi's kettle. ವನವಾಸಕ್ಕೆ ಕಳಿಸ್ಬಿಟ್ರು ಪಾಂಡವಸ್ were sent on ವನವಾಸ. ಎಷ್ಟು ವರ್ಷ? 12 ವರ್ಷ ವನವಾಸ. 12 years of ವನವಾಸ್ ಆ್ಯಂಡ್ 1 year of ಅಜ್ಞಾತವಾಸ. ಸೊ 12 ವರ್ಷ ವನದಲ್ಲಿದ್ದ ಊಟ ಯಾರು ಕೊಡ್ತಾರೆ? ಅಲ್ಲಿ ಆ ಕಾಡಲ್ಲಿರಬೇಕಾದ್ರೆ ಅವಾಗ ಕೃಷ್ಣ ಬಂದ್ಬಿಟ್ಟು ಒಂದು ಪಾತ್ರೆ ಕೊಡ್ತಾರೆ, ಅಕ್ಷಯ ಪಾತ್ರೆ. ದಟ್ ವೆಸಲ್ ಇಸ್ ಕಾಲ್ಡ್ ಅಸ್ ಅಕ್ಷಯ ಪಾತ್ರ. ಆ ಅಕ್ಷಯ ಪಾತ್ರವನ್ನು ದ್ರೌಪದಿ ಕೈಯಲ್ಲಿ ಕೊಡ್ತಾರೆ. ನೋಡಮ್ಮ ದ್ರೌಪದಿ, ನೀನು ಏನು ಸ್ವಲ್ಪ ತಗೊಂಡು ಒಂದು ಎಲೆಯನ್ನು ಹಾಕಿದ್ರಲ್ಲಿ ಅಡುಗೆ ಮಾಡಿದ್ರು ಕೂಡ ಈ ಪಾತ್ರೆ ಅನ್ನ ಕೊಡ್ತಾನೇ ಇರುತ್ತೆ. ಅನ್ನ, ರಸ, ಸಾಂಬಾರು ಎಲ್ಲ ಕೊಡ್ತಾನೇ ಇರುತ್ತೆ ಈ ಪಾತ್ರೆ. ನೀನು ಬೇಕಾದ್ರೂ ಮಾಡಿದ್ರಲ್ಲಿ ಒಂದು ಕೀಪ್ ಆನ್ ಡೂಯಿಂಗ್ ವಾಟ್ ಎವರ್ ಯು ವಾಂಟ್, ಇಟ್ ವಿಲ್ ಕೀಪ್ ಆನ್ ಕಮಿಂಗ್, ಇಟ್ ವಿಲ್ ನೆವರ್ ಎಂಡ್. ಬಟ್ ಒಂದೇ ಒಂದು ಷರತ್ತು, ದ ಮೊಮೆಂಟ್ ಶಿ ಹ್ಯಾಸ್ ಫುಡ್, ದ ಲಾಸ್ಟ್ ದ್ರೌಪದಿ ಶುಡ್ ಹ್ಯಾವ್ ಫುಡ್.
ದ್ರೌಪದಿ ಕೊನೆಯಲ್ಲಿ ಊಟ ಮಾಡಿದ ತಕ್ಷಣ ಮತ್ತೆ ಆ ಪಾತ್ರೆ ಕೊಡಲ್ಲ, ಮತ್ತೆ ಮುಂದಿನ ವೇಳೆಗೆ ಮಾತ್ರ ಕೊಡುತ್ತೆ. ಅಗೇನ್ ಇಟ್ ವಿಲ್ ಗಿವ್ ಓನ್ಲಿ ಫುಡ್ ಆಫ್ಟರ್ ವೆನ್ ದೇ ಕಮ್ ಟು ದ ನೆಕ್ಸ್ಟ್ ಮೀಲ್ ಟೈಮ್ ಇಟ್ ವಿಲ್ ನಾಟ್ ಗಿವ್. ಸೊ ದುರ್ಯೋಧನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ದುರ್ವಾಸ ಋಷಿ ಹತ್ರ ಹೋಗ್ಬಿಟ್ಟು, ದುರ್ವಾಸ ಋಷಿ ಬಂದು ತುಂಬ ಕೋಪಿಷ್ಟ ಋಷಿ. ದುರ್ವಾಸ ವಾಸ್ ಎ ವೆರಿ ವೆರಿ wrathful rishi. He used to get angry means he'll curse anybody. So Duryodhana went there and then very cunningly he served the rishi and then he said, please come for food. Draupadi and Pandavas have called you for food. So he went and told him, ಪಾಂಡವರೆಲ್ಲ ನೀನು ಊಟಕ್ಕೆ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಯಾವಾಗ ಬರ್ತಾರೆ ಅಂತ ಹೇಳಿದ್ರೆ ಕರೆಕ್ಟಾಗಿ ದ್ರೌಪದಿ ಊಟ ಮಾಡಿ ಮುಗಿಸಿದ ನಂತರ. ದ್ರೌಪದಿ ಊಟ ಮಾಡಿದ್ಮೇಲೆ ಬರುತ್ತಾ ಪಾತ್ರೆಯಲ್ಲಿ ಊಟ ಬರಲ್ಲ. ಆ ಸಮಯದಲ್ಲಿ ದುರ್ವಾಸ ಋಷಿ ಕೇಮ್ and then he said, I want food. I'm going to have bath and then come. I'm going to have bath. He brought 10,000 people along with him. 10,000 ಜನಗಳ ಜೊತೆಲಿ ಕರ್ಕೊಂಡ್ಬಂದ್ಬಿಟ್ಟು ಬಂದು ದ್ರೌಪದಿ ನೋಡಿ ನನಗೆ ಊಟ ಬೇಕು ಅಂತ ಹೇಳ್ಬಿಟ್ಟು, ಊಟ ಇಲ್ಲವಲ್ಲ ಅಲ್ಲಿ ಹೆಂಗೆ ಕೊಡ್ತಾರೆ ಅವರು? ಋಷಿಗೆ ಬಂದಾಗ ಊಟ ಇಲ್ಲ ಅಂತ ಹೇಳಬಾರ್ದು. ಋಷಿ has come, that such a great rishi has come. If you say I don't have food means then he'll curse and go. So they were all worried what to do. ಎಲ್ಲ ಸ್ನಾನ ಮಾಡೋಕ್ಕೆ ಹೋಗಿರ್ಬೇಕಾದ್ರೆ ಕೃಷ್ಣ came there. ಕೃಷ್ಣ ಬಂದ್ಬಿಟ್ಟು ದ್ರೌಪದಿ ನನಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ, ಐ ಆಮ್ ಫೀಲಿಂಗ್ ಹಂಗ್ರಿ, ಗಿವ್ ಮಿ ಸಮ್ ಫುಡ್. ಕೃಷ್ಣ ಬಂದು ನಾಟಕ ಮಾಡ್ತಾರೆ, ನನಗೆ ಹೊಟ್ಟೆ ಹಸಿದ ಸ್ವಲ್ಪ ಅನ್ನ ಕೊಡಪ್ಪ ನನಗೆ. ಅಣ್ಣ ನೀನೇನು ತಮಾಷೆ ಮಾಡ್ತಾ ಇದ್ದೀವಿ, ಯು ನೋ ವೆರಿ ವೆಲ್ ದಟ್ ಐ ಆಲ್ರೆಡಿ ಈಟನ್ ಆ್ಯಂಡ್ ಯು ಆರ್ ದ ಒನ್ ಹೂ ಗೇವ್ ಮಿ ದಿಸ್ ಪಾತ್ರ. ಐ ಡೋಂಟ್ ಹ್ಯಾವ್ ಎನಿಥಿಂಗ್, ಲೆಟ್ ಮಿ ಸಿ ನೋಡಲಿ, ಸ್ವಲ್ಪ ನೋಡ್ಬೇಕು, ಪಾತ್ರೆ ತೋರಿಸು ನನಗೆ ಅಂತ. ದ್ರೌಪದಿ ಊಟ ಮಾಡಿದ ಮೇಲೆ ಅದನ್ನು ಉಜ್ಜಿಡ್ಬೇಕಲ್ವ, ಪಾತ್ರೆ ಉಜ್ಜಿಡ್ಬೇಕಲ್ಲ, ಪಾತ್ರೆ ಉಜ್ಜಿಬಿಟ್ಟಿಟ್ಟಿದ್ದಾಳೆ. ಸೊ ಕೃಷ್ಣ ಕೇಮ್ ದೇರ್. He saw that there was one ತುಳಸಿ inside that pot. ದ್ರೌಪದಿ ನೋಡಿದ್ರೆ ಆಶ್ಚರ್ಯವಾಗಿ ನೋಡಿದಾಳೆ, ಒಂದೇ ಒಂದು ತುಳಸಿ ಉಳಿದಿದೆ ಅದರಲ್ಲಿ. ನಾವೇನು ಮಾಡ್ತೀವಿ, ನೈವೇದ್ಯ ಮಾಡ್ಬೇಕಾದ್ರೆ ಹೂವು ಹಾಕ್ತೀವಲ್ಲಪ್ಪ ಅಥವಾ ಬಿಲ್ವ ಹಾಕ್ತೀವಿ. ಸೊ ವೈಷ್ಣವರು ಏನು ಮಾಡ್ತಾರೆ, ತುಳಸಿ ಹಾಕ್ತಾರೆ, ಅದರಲ್ಲಿ ಒಂದೇ ಒಂದು ತುಳಸಿ ಉಳಿದಿತ್ತು. ಸೊ ಕೃಷ್ಣ ಸಾಕು, ಇಷ್ಟೇ ಸಾಕು ನನಗೆ. ಆ ತುಳಸಿ ತಗೊಂಡು ಕೃಷ್ಣ ಬಾಯಲ್ಲಿ ಹಾಕಿದ ತಕ್ಷಣವೇ ಅಲ್ಲಿ ಸ್ನಾನ ಮಾಡ್ತಾ ಇದ್ರಲ್ಲ ದುರ್ವಾಸ ಋಷಿ ಮತ್ತು 10,000 ಜನ, ಅವರಿಗೆಲ್ಲ ಹೊಟ್ಟೆ ತುಂಬೋಯ್ತು. Immediately their stomach became full. Durvasa and all the 10,000 people, their stomach was filled. Then they said, how to go for food now? They will force us to have food now. We already told them. ಇವಾಗ ಅಲ್ಲಿ ವಾಪಸ್ ಹೋದರೆ ಊಟ ಮಾಡು ಅಂತ ಹೇಳ್ತಾರೆ, ಊಟ ಮಾಡೋಕ್ಕಾಗಲ್ಲ. ಸ್ನಾನ ಮಾಡಿದ್ರೆ ಹಂಗೇ ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಡ್ತಾರೆ, ನಾವು ಹೋಗಲ್ಲ ಅಲ್ಲಿ ಹೋದರೆ ದ್ರೌಪದಿ ಕಷ್ಟ ಆಗುತ್ತೆ ಅಂತ ಹೊರಟು ಬಿಡ್ತಾರೆ ಅಲ್ಲಿಂದ. ಹಾಗೆ ಕೃಷ್ಣ ಬಂದು ಕಾಪಾಡಿದ್ದಾರೆ ನಮ್ಮನ್ನು. Even that way Sri Krishna has come and protected us. What a wonderful way. By his doing so, the whole host of students that had accompanied Durvasa, while yet immersed in water for ablution, felt as if all the 3 worlds had been surfeited. Everything, ಎಲ್ಲ ಇಡೀ ಪ್ರಪಂಚಕ್ಕೆ ತೃಪ್ತಿ ಆಗಿಬಿಟ್ಟಿದೆ. ಇವಾಗ ನೋಡು, ವಂಶಿ ಕೃಷ್ಣ ಊಟ ಮಾಡಿದ್ರೆ ಭರತನ ಹೊಟ್ಟೆ ತುಂಬುತ್ತಾ? ಒಂದು ಕೆಲಸ ಟ್ರೈ ಮಾಡಿ ನೋಡಪ್ಪ, ಇವತ್ತು ನೀನು ಊಟ ಮಾಡು, ಅವನು ಹೊಟ್ಟೆ ತುಂಬುತ್ತಾ ನೋಡೋಣ. ನೀವು ಊಟ ಮಾಡಿದ್ರೆ ಇನ್ನೊಬ್ರು ಹೊಟ್ಟೆ ತುಂಬಲ್ಲಲ್ಲ. If one has food, the other person's stomach will not be filled. But if Krishna has food, ಕೃಷ್ಣ ಏನಾದರೂ ಊಟ ಮಾಡಿದ್ರೆ ಎಲ್ಲರೂ ಹೊಟ್ಟೆ ತುಂಬುತ್ತೆ. ಕೃಷ್ಣ ಊಟ ಮಾಡಿದ ತಕ್ಷಣವೇ ಎಲ್ಲರೂ ಹೊಟ್ಟೆ ತುಂಬೋಗ್ಬಿಡುತ್ತೆ. ಆ ಥರ ಪರಮಾತ್ಮನ ಲೀಲೆ. ದಟ್ಸ್ ದ ಲೀಲಾ ಆಫ್ ಪರಮಾತ್ಮ. Again it was by his might that I astonished with my valor in a single combat Lord Shankara, who holds a trident in his hand, no less than his spouse, goddess Girija, the daughter of Himalaya, the king of the mountains, the former of whom was pleased to impart to me the secret of using his own missile called Pashupatastra, as also did the guardian of every other quarter. ಒಂದು ಸಾರಿ ಶಿವ ಬಂದ್ಬಿಟ್ಟು ಅರ್ಜುನನಿಗೆ ಕೃಪೆ ಮಾಡಬೇಕು, ಅರ್ಜುನಿಗೆ ಏನಾದರೂ ಒಂದು ಒಳ್ಳೆ ಪದಾರ್ಥ ಕೊಡಬೇಕು ಅಂತ ಆಸೆ ಪಟ್ಟರು. Lord Shiva one day he was very pleased with Arjuna, so he wanted to give him a weapon, but he didn't come in the form of Shiva. ಶಿವನ ರೂಪದಲ್ಲಿ ಬಂದಿಲ್ಲ, ಒಂದು ಬೇಟೆಗಾರ ರೂಪದಲ್ಲಿ ಬರ್ತಾರೆ. ಬೇಟೆಗಾರ ರೂಪದಲ್ಲಿ ಬಂದ್ಬಿಟ್ಟು he comes like a hunter, then he comes there and then Kirata. So it is Kirata is a hunter. And then he challenges Arjuna, what you have learnt? You don't know anything. He tells Arjuna, you don't know anything at all. You don't know what is a bow and arrow. See, you can fight me. Then both of them have a duel. ಅರ್ಜುನ ಮತ್ತು ಶಿವನಿಗೆ ಒಂದು ದೊಡ್ಡ ಯುದ್ಧ ನಡೆಯುತ್ತೆ. ಅರ್ಜುನನಿಗೂ ಶಿವನಿಗೂ ಯುದ್ಧ ನಡೆಯುತ್ತೆ. ತುಂಬ ದಿವಸ ಯುದ್ಧ ನಡೆಯುತ್ತೆ. ಅವಾಗ ಅರ್ಜುನ ತುಂಬ ಸುಂದರವಾಗಿ ಯುದ್ಧ ಮಾಡ್ತಾರೆ. ಸೊ ಅರ್ಜುನ ಫೈಟ್ಸ್ ಶಿವ ವೆರಿ ನೈಸ್ಲಿ. ಅಲ್ಟಿಮೇಟ್ಲಿ ಶಿವ ರಿವೀಲ್ಸ್ ಹಿಮ್ಸೆಲ್ಫ್ and gives Arjuna his own bow and arrow called as Pashupatastra. ಪಾಶುಪತಾಸ್ತ್ರ ಎಂಬ ಸುಂದರವಾದ ಒಂದು ಅಸ್ತ್ರವನ್ನು ಅರ್ಜುನನಿಗೆ ದಯಪಾಲಿಸ್ತಾರೆ. ಆ ಸಮಯದಲ್ಲಿ ಕೂಡ ಯಾರು ಹೇಳ್ಕೊಟ್ಟಿದ್ದು ಇದನ್ನು?
Sri Krishna Paramatma. Even there also it was Krishna's guidance that made Arjuna get this wonderful Pachupatastra. Nay, ascending to heaven in this very body, I shared with mighty Indra the exalted throne in this court. ಇವಾಗ ಅರ್ಜುನನಿಗೆ ಒಂದು ಕೃಪೆ ಆಯಿತು. ಏನಪ್ಪ ಕೃಪೆ ಆಯಿತು ಅಂತ ಹೇಳಿದ್ರೆ, 1 ವರ್ಷ ಅರ್ಜುನ ಬಂದ್ಬಿಟ್ಟು ಹೆಂಗಸ್ ರೂಪಲ್ಲಿರಬೇಕಾಗಿತ್ತು. ಯು ಹ್ಯಾವ್ ಟು ಬಿ ಇನ್ ದ ಫಾರ್ಮ್ ಆಫ್ ಅ ವುಮನ್. 1 year ಇನ್ ದ ಫಾರ್ಮ್ ಆಫ್ ಅ ವುಮನ್. ಬೃಹನ್ನಳ, ಬೃಹನ್ನಳ. ಸೊ ಅವಾಗ ಸ್ವರ್ಗಕ್ಕೆ ಹೋಗಕ್ಕೆ ಹೇಳಿಕೊಟ್ರು. ಸ್ವರ್ಗಕ್ಕೆ ಕೃಷ್ಣ ಕಳಿಸ್ಕೊಟ್ರು. ಹೆಂಗೆ? ಇದೇ ಶರೀರದಿಂದ ಕಳಿಸ್ಕೊಟ್ರು. Krishna sent him with the same body and he went and stayed in Swarga for 1 year along with Indra, sharing the throne. He was there, but he was given the benefit of being in the Swarga by Krishna. 1 ವರ್ಷ ಸ್ವರ್ಗದಲ್ಲಿ ವಾಸ ಮಾಡಿ ಬರ್ತಾರೆ ಅರ್ಜುನ. ಅಷ್ಟು ಸುಂದರವಾದ ಅನುಭವವನ್ನು ಕೊಡ್ತಾರೆ. While I was enjoying a holiday in the same celestial abode, Indra and the other gods sought the help of my powerful arms, which bore the celebrated Gandiva bow, and owed their strength to him for the destruction of their enemies, the Nivata Kavachas and other demons who often molested them. O Yudhishthira, a descendant of Ajamila, alas, by that supreme person I stand cheated today. ನಾನು ಅಲ್ಲಿದ್ದಾಗ, ಸ್ವರ್ಗದಲ್ಲಿದ್ದಾಗ, ಇಂದ್ರಾದಿ ದೇವತೆಗಳು ಕೂಡ ರಾಕ್ಷಸರೆಲ್ಲ ಬಂದು ತುಂಬ ಕಷ್ಟವನ್ನು ಕೊಟ್ಟರು. ರಾಕ್ಷಸ ಬಂದು ತುಂಬ ಕಷ್ಟವನ್ನು ಕೊಟ್ಟಾಗ ಇಂದ್ರಾದಿ ದೇವತೆಗಳು ನನ್ನನ್ನು ಕರೆದ್ಬಿಟ್ಟು ನೀನು ಬಂದು ಸ್ವಲ್ಪ ನಮಗೆ ಸಹಾಯ ಮಾಡಪ್ಪ ಅಂತ ಕರೆದ್ರು. When they all requested me to help them, I went and I could help them also. But that Krishna who was with me all the while, he has left and gone. ಇವಾಗ ನನ್ನನ್ನು ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಕೃಷ್ಣ. ನನ್ನ ಬಿಟ್ಟು ತುಂಬ ಕಷ್ಟ ಆಗ್ತಾ ಇದೆ. Befriended by him, I was able to cross on a chariot all alone the boundless and unfathomable ocean of the Kaurava host, which was rendered further impassable by formidable aquatic creatures in the shape of Bhishma, Drona and others. ಒಂದು ಶ್ಲೋಕ ಹೇಳ್ತಿರಲ್ಲ ನೀವು, ಭೀಷ್ಮ ದ್ರೋಣ ತಟ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ. ಕೌರವರು ಬಂದ್ಬಿಟ್ಟು ತುಂಬ ಬಲವಂತರು. The Kauravas were very, very powerful people. So powerful, each and every one can handle tens of thousands of people. ಯಾರ್ಯಾರಿದ್ದಾರೆ ಅಲ್ಲಿ? ಭೀಷ್ಮ ಇದ್ದಾರೆ, ದ್ರೋಣ ಇದ್ದಾರೆ, and then Kripacharya is there on this other side. Then you have Duryodhana, Dushasana, Karna, and so many other warriors. All the great warriors are on their side. And how is it possible that Arjuna, a very, very not so strong person compared to them, how could I surpass them? Only because of Krishna was my charioteer. ಕೃಷ್ಣ ಏನನ್ನೋದು ನನ್ನ ರಥವನ್ನು ಓಡಿಸಲಿಲ್ಲ ಅಂತ ಹೇಳಿದ್ರೆ, ಕೃಷ್ಣ ಬಂದು ನನ್ನ ರಥವನ್ನು ಓಡಿಸಿಲ್ಲ ಅಂತೇಳಿ ನಾನು ಹೆಂಗಪ್ಪ ಗೆದ್ದಕ್ಕಾಗತ್ತೆ? ಕೃಷ್ಣನ only because of Krishna's beautiful skill of taking me around, taking me through the armies, I could do all these things. Otherwise it was not at all possible. Again, it was with his help that I not only recovered from the hands of our enemies, the Kauravas, the abundant wealth in the shape of cattle of King Virata, but was also able to snatch from their heads their glorious crowns as well as the precious stones from their diadems. ಅಂದರೆ ವಿರಾಟ ಪರ್ವ ಅಂತ ಒಂದು ಇದರಲ್ಲಿ ವಿರಾಟ ಮಹಾರಾಜನ ಬಳಿಯಲ್ಲಿ ವಿರಾಟ ಮಹಾರಾಜನ ಎಲ್ಲ ಹಸುಗಳನ್ನು ಮತ್ತು ಎಲ್ಲ ಹೊರತಿದ್ದು ಎಲ್ಲ ಪ್ರಾಣಿಗಳನ್ನು ಇವರೇನು ಮಾಡ್ತಾರೆ? ಕೌರವರು ಕದ್ದುಕೊಂಡು ಹೊರಟೋಗ್ಬಿಡ್ತಾರೆ. ದಟ್ ಈಸ್ ವಿರಾಟ ಮಹಾರಾಜ. ಆನ್ ಬಿಹಾಫ್ ಆಫ್ ದ ಕೌರವ್ಸ್ he takes away all cattle. Then what Arjuna does? Then Krishna tells Arjuna, you go and then fight with him. But Virata is not an ordinary king. So Arjuna ಹೋಗಿ ವಿರಾಟನ ಜೊತೆಯಲ್ಲಿ ಯುದ್ಧ ಮಾಡಿ ಎಲ್ಲ ಹಸುಗಳನ್ನು ಕೂಡ ವಾಪಸ್ ತಗೊಂಡ್ಬರ್ತಾರೆ. Not only that, he doesn't punish Virata, he punishes the Kauravas by taking away their crowns. ಅವರೆಲ್ಲ ಕಿರೀಟಗಳನ್ನು ಕೂಡ ತಗೊಂಡು ಎಲ್ಲ ಸೊತ್ತನ್ನು ಕೂಡ ತಗೊಳ್ಳಕ್ಕೆ ಸಾಧ್ಯವಾಗಿದೆ. ಯಾರಿಂದ? ಬರೀ ಕೃಷ್ಣನ ಕೃಪೆಯಿಂದ. All possible only because of Krishna's grace. Keeping in front of me as I stood face to face with the armies, successfully led by Bhishma, Drona our preceptor, Karna and Shalya, and adorned with the chariots of a host of Kshatriya chiefs, my lord, he stole away by his very look the lifespan, the heart as well as strength and vigor of the great Khar warriors who commanded the various troops. ಇವಾಗ ಶ್ರೀಕೃಷ್ಣ ಪರಮಾತ್ಮ ರಥವನ್ನು ಓಡಿಸ್ಕೊಂಡು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸಿದ್ದಾರೆ. ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸಿಬಿಟ್ಟು ಆ ಕಡೆ ಸೈನ್ಯದಲ್ಲಿ ನೋಡಿ ದೊಡ್ಡ ದೊಡ್ಡ ಯೋಧರು, ದೊಡ್ಡ ದೊಡ್ಡ ಭಯಂಕರವಾದ ಬಲ ಇರೋರಿದ್ದಾರೆ. ಅವಾಗ
ಅಲ್ಲಿ ಸಮಯದಲ್ಲಿ ನಿಂತ್ಕೊಂಡು ಸುಮ್ಮನೆ ಕಣ್ಣಲ್ಲಿ ನೋಡ್ತಾರೆ ಕೃಷ್ಣ ಅವ್ರನ್ನೆಲ್ಲ. ಮೂಮೆಂಟ್ ಕೃಷ್ಣ ಲುಕ್ಸ್ ಎಟ್ ಆಲ್ ಆಫ್ ದೆಮ್, ದೆನ್ ದೇ ಆರ್ ಆಲ್ರೆಡಿ ಡೆಡ್ ಪೀಪಲ್. ಆಲ್ರೆಡಿ ದೇ ಆರ್ ಡೆಡ್. ಅಂದರೆ ಅಷ್ಟು ಶಕ್ತಿಶಾಲಿಗಳಾದವರು ಅವರೆಲ್ಲರೂ ಕೂಡ ಕೃಷ್ಣನ ದೃಷ್ಟಿಯಿಂದ ಮಾತ್ರ ಅವರೆಲ್ಲ ಕೊಂದುಬಿಡ್ತಾರೆ. he doesn't leave anything to ಅರ್ಜುನ ಟು ಡೂ. ಒಂದು ಹಾವು ಬಂತಪ್ಪ, ಹಾವು ಬಂದ್ಬಿಟ್ಟು ನಾವು ಹಾವು ಹತ್ರ ಹೋದಾಗ ಹಾವು ಅಂದರೆ ಭಯ, ಎಲ್ಲರಿಗೂ ಭಯ. ಯಾರೋ ಒಬ್ರು ಬಂದ್ಬಿಟ್ಟು ಹೊಡೆದ್ಬಿಟ್ರು ಹಾವನ್ನ. ಹೊಡೆದ್ಬಿಟ್ಟ ಮೇಲೆ ಅದು ಸತ್ತೋದ್ಮೇಲೆ ನಾನು ಒಂದು ಕಡ್ಡಿ ತಗೊಂಡು ಹೊಡಿತೀನಿ. ಹಾವು ಸತ್ತೋಗ್ಬಿಟ್ಟಿದೆ. ಆಮೇಲೆ ನಾನೊಂದು ಹೊಡೆದ್ಬಿಟ್ಟು ನಾನೇ ಹೊಡೆದೆ ಅಂತ ಹೇಳಿದ್ರೆ ಏನು ಪ್ರಯೋಜನ ಇರುತ್ತೆ? ನಾನು ಹೊಡೆದ್ನ ಹಾವನ್ನ, ಬೇರೆ ಯಾರೋ ತಾನೇ ಹೊಡೆದಿರೋದು. ಆ ಥರನೇ ಕೃಷ್ಣ ಏನು ಮಾಡ್ತಾರೆ, ಇಫ್ ದ ಸ್ನೇಕ್ ಇಸ್ ಡೆಡ್ and I go and take a stick and then beat the snake and say I have killed the snake, what glory do I have? ಸೊ ಆ ರೀತಿಯಾಗಿಯೇ ಕೃಷ್ಣನೇ ಎಲ್ಲರೂ ಕೊಂದು ಬಿಡ್ತಾರೆ. ಅದಾದಮೇಲೆ ನನಗೊಂದು ಅವಕಾಶ ಕೊಡ್ತಾರೆ, ನನಗೆ ಕೀರ್ತಿಯನ್ನು ಕೊಡ್ತಾರೆ. then he gives me the fame. That is the Leela of Krishna. Securely placed as I was in his arms, the missiles of unfailing power hurled at me by my preceptor Drona, Bhishma, Karna, Bhurishrava, the grandson of Bahika, Susharma, the king of the Trigartas, Shalya, Jayadratha, the king of the Sindhus, and Bahlika, the younger brother of Shantanu, and others did not even touch my person any more than the weapons of the demons in this service of King Hiranyakashipu, Prahlada's father, did Prahlada, a devotee of Lord Vishnu. ಒಂದು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ, after the Mahabharata war is over, there was a tradition, there was a custom. ಒಂದು ಸಂಪ್ರದಾಯ ಇತ್ತು. ಆ ಸಂಪ್ರದಾಯ ಏನಪ್ಪ ಅಂತ ಹೇಳಿದ್ರೆ, ಯಾರು ರಥವನ್ನು ಓಡಿಸ್ತಾರೆ ಅವ್ರಿಗೇನು ಹೆಸರು? ಸಾರಥಿ. ರಥವನ್ನು ಓಡಿಸೋರ್ಗೇನು ಹೆಸರು? ರಥವನ್ನು ಓಡಿಸೋರು ಏನು ಹೆಸರು? ಸಾರಥಿ. ಪಾರ್ಥ ಸಾರಥಿ. ಅದಕ್ಕೆ ಕೃಷ್ಣನಿಗೆ ಏನು ಹೆಸರು? ಪಾರ್ಥ ಸಾರಥಿ. ಯುದ್ಧ ಆದ ನಂತರ ಯಾರು ಗೆಲ್ತಾರೋ ಅವರನ್ನು ರಥವನ್ನು ಓಡಿಸೋರು ಸುತ್ಕೊಂಡ್ಬರ್ಬೇಕು. ದ ಒನ್ ಹೂ ಈಸ್ ವಿಕ್ಟೋರಿಯಸ್ ಇನ್ ದ ವಾರ್, he will be seated on the chariot, and the charioteer, the one who rides the chariot, he has to come round the chariot along with the person who is riding the chariot. ಇವಾಗ ರಥದಲ್ಲಿ ಕೂತಿರೋರು ಯಾರು? ಅರ್ಜುನ. ಓಡಿಸ್ತಾ ಇರೋರು ಯಾರು? ಕೃಷ್ಣ. ಮಹಾಭಾರತ ಯುದ್ಧ ಮುಗಿದೋಯ್ತು, ಅರ್ಜುನ ಗೆದ್ದು ಬಿಟ್ಟಿದ್ದಾನೆ. ಆಫ್ಟರ್ ಆಲ್ ದ ವಾರ್ ಇಸ್ ಓವರ್, he is very very proud now. He has forgotten Krishna. ಕೃಷ್ಣನ ಕೃಪೆ ಅಂದರೆ ನಾನು ಗೆದ್ದೆ ಅಂತ ಮರೆತು ಬಿಡ್ತಾನೆ ಅರ್ಜುನ. ಸೊ ಈಸ್ ನೌ ಎಕ್ಸ್ಪೆಕ್ಟಿಂಗ್ ಕೃಷ್ಣ ವಿಲ್ ಗೆಟ್ ಡೌನ್ ಆ್ಯಂಡ್ ದೆನ್ ಕಮ್ ರೌಂಡ್ ದಿ ಚಾರಿಯಟ್ ಥ್ರೈಸ್. ಇವಾಗ ಕೃಷ್ಣ ಎಳೆದುಬಿಟ್ಟು ನಾನು ಕೂತಿರ್ತೀನಿ ರಥದಲ್ಲಿ, ಕೃಷ್ಣ 3 ಸಾರಿ ಸುತ್ಕೊಂಡ್ಬರ್ತಾರೆ ರಥವನ್ನು ಅಂತ ಅಂದ್ಕೊಂಡಿರ್ತಾನೆ ಅರ್ಜುನ ಗರ್ವದಿಂದ. ದ ಮೊಮೆಂಟ್ ವಾಟ್ ಕೃಷ್ಣ ಲುಕ್ಸ್ ಎಟ್ ಹಿಮ್, ಈ ಅಂಡರ್ಸ್ಟ್ಯಾಂಡ್ ದಟ್ ಹಿಸ್ ಪ್ರೈಡ್ ಹಸ್ ಆಲ್ರೆಡಿ ಇಟ್ ಬಿಕಮ್ ವೆರಿ ಕನ್ಸೀಟೆಡ್. ಸೊ ಕೃಷ್ಣ ಜಸ್ಟ್ ಪುಟ್ಸ್ 1 foot ಡೌನ್, ಓನ್ಲಿ 1 foot, ಒಂದು ಕಾಲನ್ನು ಕೆಳಗಡೆ ಇಟ್ಬಿಟ್ಟು ಅರ್ಜುನನ ಕೈ ಹಿಡಿದ್ಬಿಟ್ಟು ಎಳೆದು ಬಿಸಾಡ್ಬಿಡ್ತಾರೆ. ಅರ್ಜುನನ ಎಳೆದ್ಬಿಟ್ಟು ಕೆಳಗಡೆ ಹಾಕ್ಬಿಡ್ತಾರೆ. He pulls Arjuna down and he rolls down. Arjuna rolls down and falls on the ground, and even his crown also falls away. Then Krishna gets down. The moment Krishna gets down, the chariot catches fire. ಕೃಷ್ಣ ಕಾಲೆತ್ತಿ ಕೆಳಗಡೆ ಇಟ್ಟಿದ ತಕ್ಷಣವೇ ರಥ ಬೆಂಕಿ ಹಚ್ಕೊಂಡ್ಬಿಡು, ದೊಡ್ಡದ ಬೆಂಕಿ ಹಚ್ಕೊಂಡ್ಬಿಡು. It's like something like bombs are bursting in all different explosives, all are exploding like everything, and the complete chariot becomes ashes. Arjuna is surprised. Arjunanಗೆ ಆಶ್ಚರ್ಯ. I am expecting Krishna to come around the chariot, and he's pulled me and then made me fall down. So he falls at the feet of Krishna. Krishna, what happened? ಏನಾಯಿತು Krishna? And Krishna says, Arjuna, you know what? All the while, all the warriors were sending weapons. They were sending all the arrows towards you. Because I was seated there, not even one arrow touched you. But all the power of the arrows was stored in this chariot. The power of the arrows is all stored in the chariot. It's like, what you call dummifying something, we make something dummy. So they are all nullified, they were made dummies, all the arrows. ಎಲ್ಲವನ್ನು ನಾನೇನು ಮಾಡಿದ್ದೆ, ಆ ಶಕ್ತಿನೆಲ್ಲ ತಗೊಂಡು ರಥದಲ್ಲಿ ಬಿಟ್ಬಿಟ್ಟಿದೆ. ಸಪೋಸ್ ಐ ಹ್ಯಾಡ್ ಗಾಟ್ ಡೌನ್ ಫಸ್ಟ್ and I had left you there, by now the chariot would not have been in ashes, you would have been in ashes. ಅಕಸ್ಮಾತ್ ನಾನೇನು ಮೊದಲು ಎಳೆದು ಬಿಟ್ಟಿದ್ರೆ ನೀನು ಸುಟ್ಟು ಬೂದಿ ಹಾಕ್ಬಿಡ್ತಾ ಇದ್ದೆ. ಸೊ ದಟ್ಸ್ ವೈ ಐ ಮೇಡ್ ಯು ಕಮ್ ಡೌನ್ ಫಸ್ಟ್ and then I came down. That is the power of Krishna. ಸೊ ಕೃಷ್ಣನೇ ನಮ್ಮನ್ನೆಲ್ಲ ನಿರಂತರವಾಗಿಯೂ ಕಾಪಾಡ್ತಾ ಇದ್ದಾರೆ.
श्रीकृष्णं वन्दे जगद्गुरुं श्रीकृष्णं वन्दे श्रीकृष्णं वन्दे जगद्गुरुं श्रीकृष्णं श्रीकृष्णं वन्दे जगद्गुरुं 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 श्रीकृष्णं वन्दे जगद्गुरुं। ॐ सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग्